ನಮ್ಮ ಮೆಟ್ರೋ ದರ ಏರಿಕೆ ಮಾಡೋ ಮೂಲಕ ಮೆಟ್ರೋ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇದೀಗ ಒಂದು ಸುದ್ದಿಗೋಷ್ಠಿ ನಡೆಸೋ ಮೂಲಕವಾಗಿ 10 ರೂಪಾಯಿ ಕಡಿಮೆ ಮಾಡ್ತೀವಿ ಅಂತ ಹೇಳಿದೆ. ಮೆಟ್ರೋ ದರ ಇಳಿಸಿ ಪಬ್ಲಿಕ್ ಅಭಿಯಾನಕ್ಕೆ ಈಗ ಬಿಗ್ ಇಂಪ್ಯಾಕ್ಟ್. ಶೇಕಡ 75ರಿಂದ 100ಕ್ಕಿಂತ ಹೆಚ್ಚಿರುವ ದರಗಳಷ್ಟೇ ಪರಿಷ್ಕರಣೆ. 30 ರೂಪಾಯಿ ಟಿಕೆಟ್ ಇದ್ರೆ 60 ರೂಪಾಯಿ ಆಗಿದ್ದಲ್ಲಿ ಅದಕ್ಕೆ 10 ರೂಪಾಯಿ ಕಡಿತ ಮಾಡ್ತಾರೆ. ಒಂದಕ್ಕಿಂತ 2 ಪಟ್ಟು ಆಗಿರುವ ಟಿಕೆಟ್ ದರಗಳೇನಿದೆ 1 to ಡಬಲ್ ಮಾಡಿದ್ದಾರೆ, ಅದಷ್ಟೇ ಇಳಿಕೆ ಮಾಡ್ತಾರೆ. ಈಗ ನಿಗದಿಯಾಗಿರುವಂತಹ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿರಲ್ಲ. ಸ್ಟೇಜ್ ಬೈ ಸ್ಟೇಜ್ ಆಧಾರದಲ್ಲಿ ದರ ಪರಿಷ್ಕರಣೆಯನ್ನ ಮಾಡಲಾಗುತ್ತೆ. ನಾಳೆಯಿಂದ ಹೊಸ ಪರಿಷ್ಕೃತ ದರದ ವರದಿ ಕೂಡ ಲಭ್ಯವಾಗುತ್ತೆ. ಪಬ್ಲಿಕ್ ಟಿವಿಗೆ ಬಿಎಂಆರ್ಸಿಎಲ್ನ ಎಂಡಿ ಈ ಕುರಿತಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಏಕಾಏಕಿ 45% ಏರಿಕೆ ಮಾಡ್ತೀವಿ ಅಂತ ಹೇಳಿದವರು 100ಕ್ಕಿಂತ ಹೆಚ್ಚು ದರ ಏರಿಕೆ ಮಾಡಿದ್ದಾರೆ. ಈಗ ಕೇಳಿದ್ರೆ ಸ್ಟೇಜ್ ಬೈ ಸ್ಟೇಜ್ ಅಷ್ಟೇ ನಾವು ಇಳಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 10 ರೂಪಾಯಿ ಕಮ್ಮಿ ಮಾಡಿದ್ವಿ ಅಷ್ಟೇ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. has been in existence since 2010 and ಕನ್ನಡದಲ್ಲಿ ಹೇಳ ಓಕೆ. ಮೆಟ್ರೋ ಕನಿಷ್ಠ 15 ವರ್ಷದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಈಗ ಇಟ್ ಈಸ್ ಫೇರ್ ಫಿಕ್ಸೇಷನ್ ಮಾಡಬೇಕಾದ್ರೆ ನಾವು ಕನಿಷ್ಠ ಒಂದು 4-5 ವರ್ಷದಿಂದ ನಾವು ಈ ಫೇರ್ ಫಿಕ್ಸೇಷನಿಗೆ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಫೇರ್ ಫಿಕ್ಸೇಷನ್ ಆಗಿಬಿಟ್ಟಿದೆ. ನಾವು ದ ಆ್ಯಕ್ಟ್ ಏನು ಮಾಡಿತ್ತು, ಇಟ್ ಈಸ್ ಅಪ್ಲಿಕಬಲ್ ಫಾರ್ ಆಲ್ ದ ಮೆಟ್ರೋ ಆ್ಯಕ್ಟ್ಸ್, ಆಲ್ ಮೆಟ್ರೋಸ್. ಸೊ ಅದರ ದಾರಿಯಿಂದಲೇ ಈಗಾಗಲೇ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ರಿಪೋರ್ಟ್ ಪ್ರಕಾರ ನಾವು ಈಗ ಫೇರ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಕನಿಷ್ಠ ಲಾಸ್ಟ್ ಸಂಡೇಯಿಂದ ನಾವು ಅದನ್ನು ದರ ಫಿಕ್ಸ್ ಮಾಡುವಾಗ ಸಾಕಷ್ಟು ಕೇಸಸ್ನಲ್ಲಿ ನಮಗೆ ಮಾಹಿತಿ ಏನು ಬಂದಿತ್ತು ಅಂತ ಹೇಳಿಬಿಟ್ರೆ, ಸ್ವಲ್ಪ ರೇಟ್ಸ್ನಲ್ಲಿ ಎಬ್ನಾರ್ಮಲ್ ಇನ್ಕ್ರೀಸ್ ಆಗಿದೆ, ಸ್ವಲ್ಪ ಕೇಸಸ್ನಲ್ಲಿ ಸ್ಟೇಜ್ ಜಂಪಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿತ್ತು. ಕೆಲವು ಜನರು ಸೋಷಿಯಲ್ ಮೀಡಿಯಾನಲ್ಲಿ ಸಹ ತಮ್ಮ ಹಳೆ ಟಿಕೆಟು ಮತ್ತು ಹೊಸ ಟಿಕೆಟ್ ಕೊಟ್ಟಿದ್ದೇವೆ. ನಾವು ಮಾಡುವಾಗ ನಾವು ಫೇರ್ ಮ್ಯಾಟ್ರಿಕ್ಸ್ ಮಾಡ್ತಾ ಇರ್ತೀವಿ. ಆ ಫೇರ್ ಮ್ಯಾಟ್ರಿಕ್ಸ್ ಆಧಾರದಲ್ಲಿ ನಾವು ಡೀಟೇಲ್ ಆಗಿ ಸ್ವಲ್ಪ ಪರಿಶೀಲನೆ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಕರೆಕ್ಷನ್ಸ್ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ ಅಂತ ಹೇಳಿಬಿಟ್ಟು ನಾವು ಚೆಕ್ ಮಾಡಿದ್ದೇವೆ. ಇದರ ಬಗ್ಗೆ ನಮ್ಮ ವಾಟ್ ಯು ಕಾಲ್ ಬೋರ್ಡ್ ಮೆಂಬರ್ ಸದಸ್ಯರು ಸಹ ಇದರ ಬಗ್ಗೆ ನಾವು ಚರ್ಚೆ ಮಾಡಿಬಿಟ್ಟು ನಮ್ಮ ಬೋರ್ಡ್ ಪ್ರೆಸಿಡೆಂಟ್ ಸಹ ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ವಿ ಆಲ್ಸೋ ಹ್ಯಾಡ್ ಅ ಡೀಟೇಲ್ ಡಿಸ್ಕಷನ್. ಸಾಕಷ್ಟು ಲಾಟ್ ಆಫ್ ಪೀಪಲ್ ಅಂತ ಹೇಳಿಬಿಟ್ರೆ ಬೇರೆ ಬೇರೆ ಜನರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದರು, ಶಾಸಕರು ಸಹ ಕೊಟ್ಟಿದ್ದರು. ಇದರ ಬಗ್ಗೆ ಸಹ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತು ನಮ್ಮ DCM ನಮ್ಮ ಡಿಪ್ಟಿ ಚೀಫ್ ಮಿನಿಸ್ಟರ್ಸ್ ಅವರು ಸಹ ಇದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ ತಕ್ಷಣ ನಾವು ಅದೆಲ್ಲ ರೆಪ್ರೆಸೆಂಟೇಷನ್ಸ್ ಅವರು ನಮಗೆ ಸಹ ಹೇಳಿದರು, ಇದು ಏನಾದರೂ ಎನಾಮಲೀಸ್ ಇದ್ದರೆ ಕರೆಕ್ಷನ್ ಮಾಡಿ ಅಂತ ಹೇಳಿ ನೋಡ್ಕೊಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ಡೀಟೇಲ್ ವಿಚಾರಣವಾಗಿ ಇವತ್ತು 2 ದಿವಸದಿಂದ, ಅಂದರೆ ನಿನ್ನೆ ರಾತ್ರಿಯಿಂದ ನಾವೊಂದು ಸೆಕ್ರೆಟರಿ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೇವೆ. ಅಂದರೆ ಆಲ್ಮೋಸ್ಟ್ ಲೈಕ್ ಬೋರ್ಡ್ ಮೀಟಿಂಗ್ ಮಾಡಿದ್ದೇವೆ. ಇವತ್ತು ಬೆಳಿಗ್ಗೆ ಸಹ ನಾವು ಬೋರ್ಡ್ ಮೀಟಿಂಗ್ ಮಾಡಿಬಿಟ್ಟು ನಾವು ಒಂದು 2-3 ನಿರ್ಧಾರ ತಗೊಂಡು ಮಾಡಿದ್ದೇವೆ. ಫಸ್ಟ್ ಆಫ್ ಆಲ್ ತಮಗೆ ಗಮನ ತರಲಿಕ್ಕೆ ಇಷ್ಟೇ, ಫೇರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ ಆರ್ ನಾವು ಬೈಂಡಿಂಗ್ ಆನ್ ದ ಮೆಟ್ರೋ. ಯಾಕಂತ ಹೇಳಿದರೆ ಸೆಕ್ಷನ್ 37 ಆಫ್ ದ ಮೆಟ್ರೋ ರೈಲ್ ಆ್ಯಕ್ಟ್ ಪ್ರಕಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಇದರಲ್ಲಿ ಯಾವ ಲಾಜಿಕ್ ಇದೆ ಇವರು ಹೇಳ್ತಾ ಇರೋದ್ರಲ್ಲಿ? ಅವ್ರು ಹೇಳ್ತಾರೆ ಇನ್ನು BMRCL ಲಾಸ್ನಲ್ಲಿದೆ ಅಂತ. ಈ ರೀತಿಯಾಗಿ ಲಾಸ್ನ ಬರ್ಸ್ಕೊಳ್ಳೋದಕ್ಕೆ ಏಕಾಏಕಿ ರೈಸ್ ಮಾಡೋದಾ? ಈಗ ಇದನ್ನ ರಿಲೀಫ್ ಅಂತ ಹೇಳ್ಬೋದಾ? ದಿವ್ಯಾ, ಇದನ್ನ ರಿಲೀಫ್ ಅಂತ ಹೇಳಲಿಕ್ಕೆ ಖಂಡಿತ ಆಗಲ್ಲ. ಅವರು 100% ಹೆಚ್ಚಳ ಮಾಡಿರುವಂಥದ್ದು. 100% ಹೆಚ್ಚಳ ಮಾಡಿರೋದ್ರಲ್ಲಿ ಬರೀ 10 ರೂಪಾಯಿ ಕಡಿತ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇನ್ನೂ ಕೂಡ 75% ಅಲ್ಲಿಗೆ ಏರಿಕೆ ಆದಂಗೆ ಆಗುತ್ತೆ. ಹಾಗಾಗಿ ಆಗಿರ್ತಕ್ಕಂಥದ್ದು ಉದಾಹರಣೆಗೆ 30 ರೂಪಾಯಿ ಇರುವಂಥದ್ದು 60 ರೂಪಾಯಿ ಆಗೋಗುತ್ತೆ. 60 ರೂಪಾಯಿನಲ್ಲಿ 10 ರೂಪಾಯಿ ಕಟ್ ಮಾಡ್ತೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಎಷ್ಟು % ಏರಿಕೆ ಆಯಿತು? ಇಲ್ಲಿ ಇವ್ರು ಹೇಳ್ತಾ ಇರುವಂಥದ್ದು ಇದರಲ್ಲಿ ನಮ್ಮ ತಪ್ಪಿಲ್ಲ. ದರ ನಿಗದಿ ಸಮಿತಿ ಏನಿತ್ತು, ದರ ನಿಗದಿ ಸಮಿತಿಯ ಪ್ರಕಾರವಾಗಿಯೇ ನಾವು ಕೊಟ್ಟಿದ್ದನ್ನೇ ನಾವು ಪಾಲನೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 100% ಆಗಿರೋ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಯಾಣಿಕರು ದೂರು ಕೊಟ್ಟಾದ್ಮೇಲೆ 100% ಏರಿಕೆ ಆಗಿರುವಂಥದ್ದು ಗೊತ್ತಾಗಿದೆ. ಆ ಭಾಗಗಳಲ್ಲಿ ಅಂಥ ಪ್ರದೇಶಗಳ 100% ದರವನ್ನು ನಾವು ಇಳಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಲಾಸ್ನಲ್ಲಿದೆ, ಅದನ್ನು ಭರಿಸಬೇಕು, ಮತ್ತು ಸಾಲದಲ್ಲಿದೆ BMRCL, ಸಾಲವನ್ನು ತೀರಿಸಬೇಕು ಅಂತ ಹೇಳ್ಬಿಟ್ಟು ಪ್ರಯಾಣಿಕರ ಮೇಲೆ 100% ದರ ಏರಿಕೆ ಮಾಡಿ ಹೊರೆಯನ್ನು ಹಾಕಿದ್ರೆ
ಇದು ಯಾವ ರೀತಿ ಲಾಜಿಕ್ ಅಂತ ಅನ್ನುವಂಥದ್ದೇ ಪ್ರಶ್ನೆ ಮೂಡುತ್ತೆ. ಈಗ ದರ ಪರಿಷ್ಕೃತ ಮಾಡ್ತೀವಿ ಅಂತ ಹೇಳ್ತಾರೆ. ಆ ದರ ಪರಿಷ್ಕೃತನೂ ಕೂಡ ಮಾಡುವಂಥದ್ದು ಸ್ಟೇಜ್ ಬೈ ಸ್ಟೇಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸ್ಟೇಜ್ ಬೈ ಸ್ಟೇಜ್ ಮಾಡಿದ್ರೂ ಕೂಡ ಅದರಲ್ಲಿ ಆಗುವಂಥದ್ದು 100% ಇರುವಂಥದ್ದನ್ನು 45%ಗೆ ತರೋದ್ರಲ್ಲಿ ಇವರು ವಿಫಲ ಆಗ್ತಾರೆ ಅನ್ನುವಂಥದ್ದು. ಯಾಕೆಂತಂದರೆ 45%ಗೆ ದರ ಏರಿಕೆ ಮಾಡೋದ್ರ ಬಗ್ಗೆ ಇವರಿಗೆ ಸರಿಯಾದ ರೀತಿಯಲ್ಲಿ ಕ್ಯಾಲ್ಕುಲೇಷನ್ನೇ ಆಗ್ತಾ ಇಲ್ಲ. ಆ ಪ್ರಮಾಣದಲ್ಲಿ ಇವರಿಗೆ ಎಡವಟ್ಟಾಗ್ತಾ ಇದೆ. ಈ ನಿಟ್ಟಿನಲ್ಲಿ ದರ ನಿಗದಿ ಸಮಿತಿ ಅಂತಂದರೆ ಈಗ ಈ ಹಿಂದೆ ಇದ್ದಂಥ ದರ ನಿಗದಿ ಸಮಿತಿ ಕ್ಯಾನ್ಸಲ್ ಆಗಿ ಈಗ ಹೊಸದಾಗಿ ಸಮಿತಿಯನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ದರ ನಿಗದಿ ಸಮಿತಿಯನ್ನು ಹೊಸದಾಗಿ ರಚನೆಯನ್ನು ಮಾಡಿ ಆ ಸಮಿತಿಯ ಮುಂದೆ ಮತ್ತೆ ಪ್ರಪೋಸಲ್ ಹೋಗಿ ಈಗ ಏರಿಕೆ ಆಗಿರ್ತಕ್ಕಂಥ ಸ್ಟೇಜ್ಗಳಲ್ಲಿ ಏನಿದೆ ಅದನ್ನು ಇಳಿಕೆ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇದಿನ್ನೂ ಕೂಡ ಸಮಯವನ್ನು ತೆಗೆದುಕೊಳ್ಳುತ್ತೆ. ಶೀಘ್ರದಲ್ಲೇ ಪರಿಷ್ಕೃತ ದರವನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ BMRCL ಅವರು ಹೇಳ್ತಾ ಇರುವಂಥದ್ದು. ಆದರೆ ಸ್ಟೇಜ್ ಬೈ ಸ್ಟೇಜ್ ಎಷ್ಟು % ಕಡಿಮೆ ಮಾಡ್ತೀವಿ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಹೋಗುತ್ತೆ. 100% ಆಗಿರುವಂಥ ಪ್ರದೇಶಗಳು ತುಂಬ ಇದ್ದಾವೆ. ಅಂಥ ಕಡೆಗಳಲ್ಲಿ ಬರೀ 10 ರೂಪಾಯಿ ಕಡಿಮೆ ಮಾಡ್ತೀವಿ ಅಂತಂದರೆ ಮತ್ತೆ ಹೊರೆ ಆಗೇ ಆಗುತ್ತೆ ಪ್ರಯಾಣಿಕರಿಗೆ. ಏನು ನಿಗದಿತ ದರ 45% ಇದೆ, ಆ 45% ಅಷ್ಟೇ ಏರಿಕೆ ಮಾಡಬೇಕಾಗತ್ತೆ. ಅದನ್ನು ಹೊರತುಪಡಿಸಿದ್ರೆ 10 ರೂಪಾಯಿ ಇಳಿಕೆ ಮಾಡ್ತೀವಿ ಅಂತಂದರೆ ಅಲ್ಲಿ ಕೂಡ ಗೊಂದಲಗಳಾಗುವ ಸಾಧ್ಯತೆ ಇದೆ. ಪರಿಷ್ಕೃತ ಆದಮೇಲೂ ಕೂಡ ಮತ್ತೆ ಪ್ರಯಾಣಿಕರು ಇದರ ಬಗ್ಗೆ ಸಾಕಷ್ಟು ದೂರುಗಳನ್ನು ನೀಡುವ ಸಾಧ್ಯತೆಗಳು ಹೆಚ್ಚು ಗೋಚರ ಆಗ್ತಾ ಇದೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ BMRCL MD ಅವರು ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ನಿಜಕ್ಕೂ ನಿನ್ನೇನಾದರೂ ಸೀರಿಯಸ್ ಆಗಿ ಸಭೆ ಆಯ್ತಾ ಅಥವಾ ಜನಕ್ಕೆ ಯಾಮಾರಿಸೋ ರೀತಿಯಲ್ಲಿ ಏನೋ ಒಂದು ಮಾಡೋಣ ಅನ್ನುವಂತಹ ತೀರ್ಮಾನ ಬಂತ? ದಿವ್ಯಾ, ಈ ದರ ಏರಿಕೆ ಆದಮೇಲೆ ಸಾಕಷ್ಟು ವಿರೋಧಗಳು ವ್ಯಕ್ತ ಆದವು, ಒತ್ತಾಯಗಳು BMRCL ಮೇಲೆ ಬಂತು. ಶಾಸಕರು, ಜನಪ್ರತಿನಿಧಿಗಳು, ಸಚಿವರು, ಸಂಸದರು ಎಲ್ಲರೂ ಕೂಡ ಪತ್ರಗಳನ್ನು BMRCLಗೆ ಬರೆದಿದ್ದಾರೆ. ಈ ಪ್ರಮಾಣದಲ್ಲಿ ಏರಿಕೆ ಆಗಿದೆ 45% ಅಂತೇಳಿ ನಾವು ಅಂದ್ಕೊಂಡಿದ್ವಿ, BMRCL ಅಧಿಕಾರಿಗಳು ಅಂದ್ಕೊಂಡಿದ್ರು. ಆದರೆ ಈ ದರ ನಿಗದಿ ಸಮಿತಿ ಪ್ರಕಾರವಾಗಿ 100% ಏರಿಕೆ ಆಗೋಗಿದೆ. ಅದು ಈಗ ಹೆಚ್ಚು ಎಫೆಕ್ಟ್ ಆಯಿತು. ಮತ್ತು 80,000 ಪ್ರಯಾಣಿಕರು ಇಳಿಕೆ ಆಗುವಂಥ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಯಿತು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕಳೆದ 2 ದಿನಗಳಿಂದನೂ ಕೂಡ ಸಭೆಯನ್ನು ಮಾಡ್ತಾ ಇದ್ದಾರೆ. ಸಭೆಯನ್ನು ಮಾಡಿ ಎಲ್ಲಿ ಎಡವಟ್ಟಾಗಿದೆ, ಈಗ ದರ 100% ದರ ಏರಿಕೆ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೆಂಟ್ರಲ್ ಮಿನಿಸ್ಟರ್ಗಳಿಗೆ ಟ್ಯಾಗ್ ಮಾಡಿ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ BMRCLಗೆ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಹೊಡೆತ ಆಗ್ಬೋದು. ನಮಗೆ ಇದ್ದಂಥ ಪ್ರಯಾಣಿಕರ ಸಂಖ್ಯೆ ಸಾಕಷ್ಟು ಮಟ್ಟದಲ್ಲಿ ಇಳಿಕೆ ಆಗುತ್ತೆ, ಹೊಡೆತ ಆಗುತ್ತೆ ಅಂತೇಳಿ ಕಳೆದ 2 ದಿನಗಳಿಂದ ಸಭೆ ಮಾಡಿರೋದಂತೂ ಸತ್ಯ. ಜೊತೆಗೆ DCM ಅವರು ಕೂಡ ದರ ನಿಗದಿ ಸಮಿತಿಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ದರ ನಿಗದಿ ಸಮಿತಿಗೆ 100% ಇರ್ತಕ್ಕಂಥ ಭಾಗಗಳಿದೆ, ಅಲ್ಲಿ ದರ ಇಳಿಕೆ ಮಾಡಬೇಕು ಅಂತ ಹೇಳಿದ್ರು. ಸಭೆಯನ್ನು ಮಾಡಿ ಈಗ ಪರಿಷ್ಕೃತ ದರವನ್ನು ಇಳಿಕೆ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಬೆಳಗ್ಗೆ ಮುಖ್ಯಮಂತ್ರಿಗಳು ಕೂಡ ಟ್ವಿಟ್ಟನ್ನು ಮಾಡಿ ಯಾವಾಗ BMRCLಗೆ ಸೂಚನೆಯನ್ನು ಕೊಟ್ಟರು, ಅದಾದ ಬಳಿಕ ಈಗ ದರ ಪರಿಷ್ಕೃತ ಮಾಡಲಿಕ್ಕೆ BMRCL ಮುಂದಾಗಿರುವಂಥದ್ದು. ದಿವ್ಯಾ.